ನಮಸ್ತೆ ಮಾಸ್ಟರ್ಸ್, ಶುಭೋದಯ. ನನ್ನ ಹೆಸರು ಕೃಷ್ಣಕುಮಾರ್, ಬೆಂಗಳೂರಿನ ಶ್ರೀನಿವಾಸ್ ನಗರದ ನಿವಾಸಿ. ನಾನು PSSMಗೆ ಬಂದು ಸುಮಾರು 3 ವರ್ಷಗಳ ಆಯಿತು. 3 ವರ್ಷಗಳಿಂದ ಪಿರಮಿಡ್ ಧ್ಯಾನನ ನಾನು ಅನುಸರಿಸ್ತಾ ಇದ್ದೀನಿ. ಇಂದಿನ ನನ್ನ ಸತ್ಸಂಗದ ವಿಷಯ IPS ಅಂದ್ರೆ. IPS ಅಂದರೆ ನೀವೆಲ್ಲ ತಿಳ್ಕೊಂಡಿರೋ ರೀತಿ ಇಂಡಿಯನ್ ಪೊಲೀಸ್ ಸರ್ವಿಸ್ ಅಲ್ಲ. ಮತ್ತು ಏನು ಅಂತ ಕುತೂಹಲ ಇರ್ಬೋದು, ಅದನ್ನು ನಾನೀಗ ಹೇಳಕ್ಕೆ ಹೋಗ್ತೀನಿ. ನಾನು IT ಪ್ರೊಫೆಷ್ನಲ್ ಆಗಿರೋದ್ರಿಂದ, ಮಾಹಿತಿ ತಂತ್ರಜ್ಞಾನದ ಉದ್ಯೋಗಿ. ಸೊ IT ಪ್ರೊಫೆಷ್ನಲ್ ಆಗಿರೋದ್ರಿಂದ ನಾನು ಸತ್ಸಂಗ ನಡೆಸೋ ರೀತಿ ಸ್ವಲ್ಪ ವಿಭಿನ್ನವಾಗಿರುತ್ತೆ. ಪ್ರೆಸೆಂಟೇಷನ್ಸ್ ಮೂಲಕ ನಾನು ಮೆಸೇಜನ್ನು ಕೊಡ್ತೀನಿ. ಸೊ ಯಾಕೆಂದರೆ 3 ಥರ ಜನ ಇರ್ತಾರೆ ಕಲಿಯುವಂಥದ್ದು. 3 ರೀತಿ ಕಲಿಯೋ ಥರ ಜನ ಇರ್ತಾರೆ. ಒಂದು ವಿಡಿಯೋ, ದೃಶ್ಯ ಮಾಧ್ಯಮದ ಮೂಲಕ ಕಲಿಯುವಂಥವ್ರು. ಎರಡನೇವರು ಆಡಿಯೋ ಅಂದರೆ ಶ್ರವಣ ಮಾಧ್ಯಮ ಮೂಲಕ ಕಲಿಯುವಂಥವ್ರು. ಮೂರನೇವರು ಕನೆಸ್ಥೆಟಿಕ್ ಮೆಥಡ್ ಆಫ್ ಲರ್ನಿಂಗ್ ಅಂತಾರೆ, ಅಂದರೆ ಅನುಭವದ ಮೂಲಕ ಕಲಿಯುವಂಥವ್ರು. ವಿಡಿಯೋ, ಆಡಿಯೋ ಆ್ಯಂಡ್ ಕೆನೆಸ್ಥೆಟಿಕ್ ಅಂದರೆ ದೃಶ್ಯ ಮಾಧ್ಯಮದ ಮೂಲಕ ಕಲಿಯುವಂಥವ್ರು, ಶ್ರವಣ ಮಾಧ್ಯಮದ ಮೂಲಕ ಕಲಿಯುವಂಥವ್ರು ಮತ್ತು ಅನುಭವದ ಮೂಲಕ ಕಲಿಯುವಂಥವ್ರು. ಸೊ ಅದಕ್ಕೋಸ್ಕರ ನನಗೆ ಯಾವ ರೀತಿ ಕಲಿತಾರೆ ಅನ್ನೋದು ನನಗೆ ಗೊತ್ತಿರೋದಿಲ್ಲ, ಯಾವುದು ಎಫೆಕ್ಟಿವ್ ಆಗಿ ಅವ್ರು ಕಲಿತಾರೆ ಅಂತ. ಆದ್ದರಿಂದ ನಾನು ಪ್ರೆಸೆಂಟೇಷನ್ಸ್ ಮೂಲಕ ನನ್ನ ಸತ್ಸಂಗನ ಕಂಡಕ್ಟ್ ಮಾಡ್ತೀನಿ. ಸೊ ಆಮೇಲೆ ನಾನು ಸ್ವಲ್ಪ ಹೆಚ್ಚು ಇಂಗ್ಲೀಷ್ ಪದಗಳನ್ನು ಬಳಸ್ತಾ ಇರ್ತೀನಿ, ಇಂಗ್ಲೀಷ್ ಮತ್ತು ಕನ್ನಡ ಪದಗಳನ್ನ. ಸೊ ಅದಕ್ಕೆ ಕಂಗ್ಲೀಷ್ ಅಂತ ಹೇಳ್ಬೋದು. ಸೊ ಕಂಗ್ಲೀಷ್ ಆಡು ಭಾಷೆಯಲ್ಲಿ ನಾವೇನು ಬಳಸ್ತಾ ಇರ್ತೀವೋ ಆ ಪದಗಳು ಬರ್ತಾ ಇರುತ್ತೆ. ಸೊ ಅದ್ರ ಬಗ್ಗೆ ಕಂಗ್ಲೀಷ್ ಪದಗಳನ್ನ ಸ್ವಲ್ಪ ನೀವು ಅನುಸರಿಸ್ಬೇಕಾಗತ್ತೆ. ಸೊ ಮೊಟ್ಟ ಮೊದಲಿಗೆ ನಾನು ಹೇಳ್ದಂಗೆ IPS ಅಂದರೆ ಇಂಡಿಯನ್ ಪೊಲೀಸ್ ಸರ್ವಿಸ್ ಅಲ್ಲ. ಶುಭೋದಯ ಅಂತ ಹೇಳಿದೆ ಅಲ್ವಾ. ಸೊ ಇದೆಲ್ಲರಿಗೂ ತಿಂಡಿ ಸಮಯ ಆಗಿರುತ್ತೆ. ಈ ಸತ್ಸಂಗ ಆದ ತಕ್ಷಣ ಎಲ್ಲರೂ ತಿಂಡಿ ತಿನ್ಕೊಂಡು ಆಫೀಸ್ಗಳಿಗೆ ಹೋಗೋದು ಎಲ್ಲ ಇರುತ್ತೆ, ಕೆಲಸ ಮಾಡೋದಿರುತ್ತಲ್ವ. ಸೊ ಅಲ್ಲಿಂದನೇ ಸ್ಟಾರ್ಟ್ ಮಾಡೋಣ. ನೋಡಿ, IPS ಅಂದರೆ ಸಿಂಪಲ್, ಇಡ್ಲಿ ಪೂರಿ ಸಾಗು. ಅಂದರೆ ತಿಂಡಿ ತಿನ್ಕೊಂಡು ಹೋಗ್ಬೇಕಲ್ಲ, ನಮಗೆಲ್ಲ ಬೇಕೇ ಬೇಕು, ತಿಂಡಿನೂ ಬೇಕೇ ಬೇಕು. ನಾವೆಷ್ಟೇ ಆಧ್ಯಾತ್ಮ ಸಾಧನೆ ಮಾಡಿದ್ರೂ ಕೂಡ ನಮಗೆ ಶರೀರ ಅಂತ ಒಂದಿದೆ, ಒಂದು ಭೌತಿಕ ಶರೀರ ಅಂತ ಇರೋದ್ರಿಂದ ಅದನ್ನು ಕೂಡ ನಾವು ಚೆನ್ನಾಗಿ ನೋಡ್ಕೋಬೇಕು. ನೆನಪಿರಲಿ, ನಾವು ಕೂಡ ಶರೀರದಲ್ಲಿ ಅದು ಕೂಡ ನಾವು ಶರೀರ ಧರ್ಮ ಪಾಲಿಸ್ಬೇಕು, ಅದನ್ನು ಚೆನ್ನಾಗಿ ನೋಡ್ಕೋಬೇಕು. ಕೇವಲ ಬರೀ ಧ್ಯಾನ ಅಂತ ಒಂದೇ ಅಲ್ಲ, ಶರೀರನೂ ಕೂಡ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅಟೆನ್ಷನ್ ಕೊಡಬೇಕು ನಾವು. ಆದ್ದರಿಂದ ನಾವು ತಿಂಡಿ ಕೂಡ ಅಷ್ಟೇ ಮುಖ್ಯ. ಅದಕ್ಕೋಸ್ಕರ ಇಡ್ಲಿ ಪೂರಿ ಸಾಗು ಅಂತ ಹೇಳಿದೆ. ಅದು ಜಸ್ಟು ನಾನು ಸೆಷನ್ನ ಸ್ಟಾರ್ಟ್ ಮಾಡೋ ಉದ್ದೇಶದಿಂದ ಆ ರೀತಿ ಹೇಳಿದೆ. ಈಗ ನಿಜವಾದ ಒಳಾರ್ಥ ತಿಳ್ಕೊಳ್ಳೋಣ. ಒಳಾರ್ಥ, ನಾನು ಆ್ಯಕ್ಚುಲಿ IPS ಅಂದರೆ ಏನು ಕಲ್ಪನೆ ಮಾಡ್ಕೊಂಡಿದ್ದು ಅಂದರೆ, ಇದು ನನಗೆ ಧ್ಯಾನದಲ್ಲಿ ಬಂದಿದ್ದೆ. IPS ಅಂದರೆ ನನ್ನ ಅನಿಸಿಕೆ ಏನಂದರೆ, ನಿಜವಾದ ಆಧ್ಯಾತ್ಮಿಕ ವ್ಯಕ್ತಿ, ಸ್ಪಿರಿಚುವಲ್ ಪರ್ಸನ್ ಶುಡ್ ಫಾಲೋ ದಿಸ್ IPS. ಯು ಶುಡ್ ಬಿ ಇನ್ನೋಸೆಂಟ್, ಯು ಶುಡ್ ಹಾವ್ ಪ್ಯೂರಿಟಿ ಆ್ಯಂಡ್ ಸಿನ್ಸಿಯಾರಿಟಿ. ಮುಗ್ಧತೆ, ಇನ್ನೋಸೆನ್ಸ್ ಅಂದರೆ ಮುಗ್ಧತೆ, ಪ್ಯೂರಿಟಿ ಪರಿಶುದ್ಧತೆ, ಸಿನ್ಸಿಯಾರಿಟಿ ಪ್ರಾಮಾಣಿಕತೆ ಇರಬೇಕು. ಇದಿಷ್ಟು 3 ಇದ್ರೇ ಒಬ್ಬ ಸ್ಪಿರಿಚುವಲ್, ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿಗೆ ತುಂಬಾ ಏಳಿಗೆ ಸಾಧ್ಯ. ಅಂದರೆ ಅಷ್ಟು ಮಕ್ಕಳನ್ನ ತೊಗೊಳ್ಳಿ, ನೀವು ಮಕ್ಕಳು ತೊಗೊಂಡ್ರೆ ಅಷ್ಟು ಅವ್ರು ಮುಗ್ಧವಾಗಿರ್ತಾರೆ, ಅಷ್ಟು ಚೆನ್ನಾಗಿ ಅವರು ಎಲ್ಲರ ಜೊತೆ ಮಿಂಗಲ್ ಆಗೋದು, ಆಟ ಆಡೋದಾಗಲಿರುತ್ತೆ, ಅಷ್ಟು ಮುಗ್ಧತೆ ಇರುತ್ತೆ. ಆಮೇಲೆ ಪ್ರಾಮಾಣಿಕತೆ ಅನ್ನೋದು ಬಹಳ ಇಂಪಾರ್ಟೆಂಟು. ಪ್ರಾಮಾಣಿಕತೆ ಮತ್ತು ಪರಿಶುದ್ಧತೆ, ಪ್ಯೂರಿಟಿ ಅಂತ ಹೇಳ್ತೀವಲ್ಲ. ಈಗ ನಾವು ಸಾಮಾಜಿಕ ವಿಷಯದಲ್ಲಿ ನಾವೆಷ್ಟೋ ಸಿನಿಮಾಗಳು ನೋಡಿರ್ತೀವಿ. ನೋಡಿ, ಈ ಮೂವೀಸು ನೀವು ನೋಡಿದ್ರೆ, ಈ ಬೆಟ್ಟದ ಹೂವು, ಬಂಗಾರದ ಪಂಜರ, ಭಕ್ತ ಕುಂಬಾರ, ಕವಿರತ್ನ ಕಾಳಿದಾಸ, ಇದೆಲ್ಲ ಕೆಲವ್ರದೆಲ್ಲ ಅಣ್ಣಾವ್ರ ಮೂವೀಸು, ಪುನೀತ್ ರಾಜ್ಕುಮಾರ್ ಮೂವೀಸ್ ಎಲ್ಲ ಇದೆಯಲ್ವ. ಇದೆಲ್ಲ ನೋಡಿದರೆ ನೀವು ಕೇರ್ಫುಲ್ಲಾಗಿ ಗಮನ ಕೊಟ್ಟರೆ ಈ 3 ಅಂಶಗಳು ವ್ಯಕ್ತವಾಗುತ್ತೆ: ಇನ್ನೋಸೆನ್ಸ್, ಪ್ಯೂರಿಟಿ, ಸಿನ್ಸಿಯಾರಿಟಿ, ಮುಗ್ಧತೆ, ಪ್ರಾಮಾಣಿಕತೆ ಮತ್ತು ಪರಿಶುದ್ಧತೆ. ಆಮೇಲೆ ಇನ್ನೊಂದು ಮೂವಿ, ಇಂಗ್ಲೀಷ್ ಮೂವಿ ನೀವು ನೋಡಿರ್ತೀರ, ಗಾಡ್ಸ್ ಮಸ್ಟ್ ಬಿ ಕ್ರೇಜಿ ಅಂತ. ಅದರಲ್ಲೂ ಅಷ್ಟೇ ಎಷ್ಟು ಪ್ಯೂರಿಟಿ, ಇನ್ನೋಸೆನ್ಸ್ ಆಗಿ ಬಿಹೇವ್ ಮಾಡ್ತಿರ್ತಾರೆ ಕಾಡು ಜನಗಳು. ಸೊ ಅದು ಎಷ್ಟು ಎಂಟರ್ಟೈನಿಂಗ್ ಆಗಿರುತ್ತೆ, ಬಟ್ ಅಷ್ಟೇ ಚೆನ್ನಾಗಿ ಅವ್ರಿಗೆ ಏನು ಬೇಕೋ ಅದು ಅವ್ರ ಲೈಫಲ್ಲೂ ಕೂಡ ಕಡೆಗೆ ಸಿಗುತ್ತೆ. ಯಾಕೆಂದರೆ ಅವರು ಪ್ರಾಮಾಣಿಕತೆಯಿಂದ ಇರ್ತಾರೆ, ಸಿನ್ಸಿಯಾರಿಟಿ ಅಂತ ಹೇಳಿದ್ವಲ್ಲ. ಸೊ ಅದಕ್ಕೋಸ್ಕರ ನಾನು ಈ ಥರ ಸಾಮಾಜಿಕವಾದ ಒಂದು ಉದಾಹರಣೆಗಳಿಗೂ ತೊಗೊತೀನಿ. ಈಗ ಒಂದು ಕಥೆಯ ಸಮಯ, ಸ್ಟೋರಿ ಟೈಮ್. ಇದು ಮಾಸ್ತಿ ವೆಂಕಟೇಶ್ವರ ಅಯ್ಯಂಗಾರ್ ಒಂದು ಪುಸ್ತಕದಿಂದ ಆಯ್ದಂಥ ಕತೆ. ಒಂದು ಊರಲ್ಲಿ ಒಬ್ಬರು ಸಂತರಿರ್ತಾರೆ.
ಆಶ್ರಮದಲ್ಲಿ ಆ ಸಂತರು ಇರ್ತಾರೆ, ಆ ಸಂತರು ಗುರುಗಳಿರ್ತಾರೆ. ಅವ್ರುಗಳಿಗೆ ಎಷ್ಟೋ ಜನ ಹುಡುಗರು ಶಿಷ್ಯರು ಇರ್ತಾರೆ. ಆ ಶಿಷ್ಯರು ಎಲ್ಲ ಅಧ್ಯಯನ ಮಾಡ್ತಾ ಇರ್ತಾರೆ. ಸುಮಾರು ವರ್ಷಗಳಾದಮೇಲೆ ಗುರುಗಳು ಹೇಳ್ತಾರೆ, ನಾನು ದೇಶ ಪರ್ಯಟನೆ ಮಾಡಬೇಕು, ನೀವು ಇವಾಗ ಆಶ್ರಮ ಎಲ್ಲ ನಾನು ನಡೆಸೋದಕ್ಕಾಗೋದಿಲ್ಲ, ನಾನು ದೇಶ ಸಂಚಾರಕ್ಕೆ ಹೋಗ್ತಾ ಇದ್ದೀನಿ, ಇಲ್ಲಿ ಆಶ್ರಮದಲ್ಲಿ ಏನೇನಿದೆಯೋ ವಸ್ತುಗಳು ಅದನ್ನೆಲ್ಲ ನೀವು ತೊಗೊಂಡೋಗಿ ನೀವು ಮುಂದಿನ ಜೀವನ ನಡೆಸ್ಬೋದು ಅಂತ. ಅದರಲ್ಲಿ ಒಬ್ಬ ಶಿಷ್ಯ ತೀರಾ ಮುಗ್ಧ ಅಂತಾರು ಹೇಳಿ ಅಥವಾ ಪೆದ್ದ ಅಂತಾರು ಹೇಳಿ ಅಷ್ಟೊಂದು ಏನೂ ಗೊತ್ತಾಗೋದಿಲ್ಲ. ಗುರುಗಳು ಏನು ಹೇಳ್ತಾರೋ ಅಷ್ಟೇ ಮಾಡೋದು. ಅದಾದಮೇಲೆ ಇನ್ನೇನು ಅವನು ಜಾಸ್ತಿ ಬುದ್ಧಿನೇ ಯೂಸ್ ಮಾಡಲ್ಲ. ಆ ರೀತಿ ಒಬ್ಬ ಶಿಷ್ಯ ಇರ್ತಾನಂತೆ. ಸೊ ಕೆಲವರು ಎಲ್ಲ ಮಿಕ್ಕಿದ ಹುಡುಗರು, ಮುಖ್ಯದ ಶಿಷ್ಯರೆಲ್ಲ ಆಶ್ರಮದಲ್ಲಿ ಏನೇನು ಬೇಕೋ ಅವ್ರಿಗೆ ತಮಗೆ ಬೇಕಾಗಿದ್ದ ವಸ್ತುಗಳನ್ನ ಎಲ್ಲ ಹಸುಗಳು ಎಲ್ಲ ತೊಗೊಂಡು ಹೋದ್ರಂತೆ ಮುಂದಿನ ಜೀವನೋಪಾಯ ಮಾಡೋಕ್ಕೋಸ್ಕರ ಅಂತ. ಆದರೆ ಈ ಶಿಷ್ಯ ಕಡೆ ಒಬ್ಬ ಮುಗ್ಧ ಶಿಷ್ಯ ಅಂತ ಹೇಳಿದ್ನಲ್ಲ, ಅವ್ನಿಗೆ ಏನು ತೊಗೊಂಡೋಗ್ಬೇಕು ಅಂತಲೂ ಗೊತ್ತಿಲ್ಲ. ಅವನು ಅದಕ್ಕೆ ಕಡೆ ಗುರುಗಳು ಕರೆದುಬಿಟ್ಟು ಹೇಳಿರಂತೆ, ಏನಪ್ಪ ನೀನು ಇಷ್ಟು ವರ್ಷ ನನ್ನ ಜೊತೆ ಅಧ್ಯಯನ ಮಾಡಿದೆ, ಈಗ ಏನು ತೊಗೊಂಡೋಗ್ಬೇಕು ಅಂತಲೂ ಗೊತ್ತಿಲ್ಲ, ಎಲ್ಲ ಚೆನ್ನಾಗಿರೋ ವಸ್ತುಗಳು ಹಸುಗಳು ಎಲ್ಲ ಬೇರೆಯವ್ರು ತೊಗೊಂಡೋದ್ರು, ನೀನು ಜೀವನ ಹೆಂಗೆ ನಡೆಸ್ತೀಯಾ ನೋಡು, ನನ್ನ ಹತ್ರ ಇನ್ನೇನು ಕೊಡೋಕ್ಕೆ ನನ್ನ ಹತ್ರ ಏನೂ ಉಳಿದಿಲ್ಲ, ಈ ಕತ್ತೆ ಒಂದು ಉಳಿದಿದೆ, ಈ ಕತ್ತೆನೇ ತೊಗೊಂಡೋಗು ಅಂತ ಹೇಳಿರಂತೆ. ಇವನು ಆಯಿತು ಗುರುಗಳೇ ಸರಿ ಅಂತ ಹೇಳ್ಬಿಟ್ಟು ಕತ್ತೆನೇ ತೊಗೊಂಡೋದಂತೆ. ಗುರುಗಳು ದೇಶ ಪರ್ಯಟನೆಗೆ ಅಂತ ಹೊರಗಡೆ ಹೋಗ್ಬಿಟ್ರು. ಸೊ ಇವನು ಮುಗ್ಧ ಅಂತ ಹೇಳಿದ್ನಲ್ಲ, ಅವನು ಕತ್ತೆನೇ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತ. ಅವನು ಎಷ್ಟು ಪೆದ್ದು ಅಥವಾ ಮುಗ್ಧ ಅಂತಂದರೆ, ಆ ಕತ್ತೆಗೆ ಆಹಾರ ಕೊಡಬೇಕು ಅನ್ನೋದು ಕೂಡ ಗೊತ್ತಿಲ್ಲ ಅವನಿಗೆ. ಅವನು ತಾನೂ ಹಸ್ಕೊಂಡು ಕತ್ತೆಗೂ ಹಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾನೆ. ಅದು ತೀರಾ ಬಳಲಿ ಕಡೆಗೊಂದಿನ ಆ ಕತ್ತೆ ಸತ್ತೋಯ್ತಂತೆ ದಾರಿ ಮಧ್ಯದಲ್ಲಿ. ಆವಾಗ ಅವನು ಏನು ಮಾಡೋದು, ಅಯ್ಯೋ ನಮ್ಮ ಗುರುಗಳು ಕೊಟ್ಟಿದ್ದು ಒಂದು ಉಡುಗೊರೆ, ಈ ಕತ್ತೆ ಕೂಡ ನಾನು ಸರಿಯಾಗಿ ನೋಡ್ಕೊಳಕ್ಕಾಗಲಿಲ್ವಲ್ಲ, ಸರಿ ಇದನ್ನಾರು ಹೋಗಲಿ ಮಣ್ಣು ಮಾಡೋಣ ಅಂತ ಹೇಳ್ಬಿಟ್ಟು ಗುಂಡಿ ತೋಡ್ಬಿಟ್ಟು ಒಂದು ಕಡೆ ಅದನ್ನು ಮಣ್ಣು ಮಾಡಿದ್ನಂತೆ. ಮಣ್ಣು ಮಾಡಿಬಿಟ್ಟು ಯಾವುದೋ ಹೆಂಗೋ ಒಂದು 2 ಊದ್ಗಡ್ಡಿ ಅವನು ಅರೇಂಜ್ ಮಾಡಿಬಿಟ್ಟು ಪೂಜೆ ಮಾಡ್ತಾ ಇದ್ದಂತೆ. ಅದನ್ನು ದಾರಿಲಿ ಹೋಗೋರು ನೋಡ್ಬಿಟ್ಟು, ಇನ್ನೇನಿದು ಯಾವುದಕ್ಕೂ ಒಂದು ದೊಡ್ಡ ಸಮಾಧಿಗೆ ಏನೋ ಪೂಜೆ ಮಾಡ್ತಾ ಇದ್ದಾರೆ, ಯಾರೋ ಮಹಾನ್ ವ್ಯಕ್ತಿಗಳು ಸತ್ತಿರಬೇಕು ಅಂಥೇಳಿ ಅವ್ರುಗಳು ಬಂದು ನಮಸ್ಕಾರ ಮಾಡಿದ್ರಂತೆ. ಆ ರೀತಿ ಇವನು ದಿನ ಪೂಜೆ ಮಾಡೋದು, 2 ಊದ್ಗಡ್ಡಿ ಅರೇಂಜ್ ಮಾಡೋದು, ಬಂದು ಪೂಜೆ ಮಾಡೋದು ಮಾಡ್ತಾ ಇದ್ದಂತೆ. ಇದನ್ನೆಲ್ಲ ಅಲ್ಲಿ ಹೋಗೋರೆಲ್ಲ ಗಮನಿಸ್ತಾ ಅದೊಂದು ದೊಡ್ಡ ತುಂಬಾ ಪ್ರಸಿದ್ಧಿ ಆಯ್ತಂತೆ ಆ ಸ್ಥಳ. ಅದೆಷ್ಟು ಪ್ರಸಿದ್ಧಿ ಆಯಿತು ಅಂದರೆ ಮುಂದೊಂದು ದಿನ ಅದೊಂದು ದೊಡ್ಡ ಕ್ಷೇತ್ರವಾಗಿ ಮಾರ್ಪಾಡಾಯ್ತಂತೆ. ಸುಮಾರು ಜನ ಭಕ್ತರು ಬರೋದು, ಅದಕ್ಕೆ ಪೂಜೆ ಮಾಡೋದು ಅಂತೆಲ್ಲ. ಎಷ್ಟೋ ಜನ ಬರೋರು ತಮ್ಮ ಹರಕೆಗಳನ್ನ ಹೊತ್ಕೊಂಡು ಬರೋರು, ಹರಕೆಗಳು ಎಷ್ಟೊಂದು ನಿಜ ಆಗ್ತಾಯಿತ್ತಂತೆ. ನಿಜ ಆಗಿಬಿಟ್ಟು ಕಡೆಗೆ ಅವರು ಹರಕೆ ಫಲ ಸಿಕ್ಕಿತು ಅಂತೇಳಿ ಸಮರ್ಪಣಾ ಭಾವದಿಂದ ತುಂಬ ಡೊನೇಷನ್ ಮಾಡೋದು ಎಲ್ಲ ಸ್ಟಾರ್ಟ್ ಮಾಡೋರಂತೆ. ಆಗ ಮುಂದೊಂದು ದಿನ ಅಲ್ಲಿ ಒಂದು ದೊಡ್ಡ ಆಶ್ರಮನೇ ಕಟ್ಟಿದ್ರಂತೆ. ಆಶ್ರಮ ಅದೊಂದು ದೇವಸ್ಥಾನ ರೀತಿಯೇ ಮಠನೇ ಕಟ್ಟಿದ್ರಂತೆ. ಆ ಮಠದಲ್ಲಿ ಈ ಪೆದ್ದು ಶಿಷ್ಯ ಅಂತ ಹೇಳಿದ್ನಲ್ಲ ಅವ್ರನ್ನೇ ಮಠಾಧೀಶನಾಗಿ ಮಾಡಿಸ್ರಂತೆ. ಸೊ ಅದು ಎಷ್ಟು ತುಂಬಾ ಪ್ರಸಿದ್ಧಿ ಆಯಿತು ಆ ಮಠ. ಈ ಸುಮಾರು ಬೇರೆ ಪ್ರದೇಶಗಳಿಂದ ಜನ ಬರೋದು, ಭಕ್ತಾದಿಗಳು ಬರೋದು, ಕಾಂಟ್ರಿಬ್ಯೂಷನ್ ಮಾಡೋದು ಅಂತ. ಆ ಥರ ಇವನು ಮಠಾಧೀಶವಾಗಿ ಮುಂದುವರಿಸ್ತಾ ಇದ್ದಂತೆ ಈ ಪೆದ್ದು ಶಿಷ್ಯ ಅನ್ನೋನು. ಆವಾಗ ಒಂದು ಸುಮಾರು 2-3 ವರ್ಷ ಆದಮೇಲೆ ಗುರುಗಳು ದೇಶ ಪರ್ಯಟನೆಗೆ ಹೋಗಿದ್ರಲ್ಲ, ಅವರು ವಾಪಸ್ ಬಂದುಬಿಟ್ಟು ನೋಡ್ತಾರೆ, ಇಲ್ಲಿ ದೊಡ್ಡ ಮಠ ಪ್ರಾರಂಭ ಆಗಿಬಿಟ್ಟಿದೆ. ಅವ್ರಿಗೆ ಹೇಳಿದ್ರಂತೆ, ಅವರು ಇಲ್ಲೆಲ್ಲರೂ ಏನಾರು ಊಟದ ವ್ಯವಸ್ಥೆ ಏನಾರು ಸಿಗುತ್ತಾ ಅಂತ ನೋಡ್ತಾ ಇದ್ರಂತೆ. ಅಲ್ಲಿ ಹೇಳಿದ್ರಂತೆ ಜನಗಳು, ಇಲ್ಲೊಂದು ದೊಡ್ಡದಲ್ಲಿ ಹತ್ತಿರದಲ್ಲೇ ಒಂದು ಪ್ರಸಿದ್ಧವಾದ ಮಠ ಇದೆ, ಅಲ್ಲಿ ಹೋಗಿ ನಿಮಗೆ ಎಲ್ಲ ನಿತ್ಯೋಪಚಾರಕ್ಕೆ ಊಟದ ವ್ಯವಸ್ಥೆ ಎಲ್ಲ ಸಿಗುತ್ತೆ ಅಂತ. ನಾನು 2 ವರ್ಷ ಹಿಂದ್ಗಡೆ ದೇಶ ಪರ್ಯಟನೆಗೆ ಹೋಗ್ಬೇಕಂತ ಇದ್ದಾಗ ಇಲ್ಲಿ ಯಾವುದು ಮಠ ಇರಲಿಲ್ಲಲ್ಲ, ಇಲ್ಲಿ ಯಾವುದು ಅಷ್ಟು ಬೇಗ ಬಂದುಬಿಟ್ಟಿದೆ, ಯಾರೋ ಸಂತರು ಬಂದಿರಬೇಕು, ನಿರ್ಮಾಣ ಮಾಡಿರಬೇಕು ಅಂತೇಳಿ ಅವ್ರ ಗುರುಗಳಿಗೆ ಖುಷಿ ಆಯ್ತಂತೆ. ಹೋಗ್ಬಿಟ್ಟು ಊಟ ಎಲ್ಲ ಮಾಡಿಬಿಟ್ಟು ಒಂದು ಸಲ ಮಠಾಧೀಶರನ್ನು ನೋಡಬೇಕಲ್ಲ ಅಂತೇಳ್ಬಿಟ್ಟು ನೋಡೋಕ್ಕೆ ಅಂತ ಬಂದ್ರಂತೆ. ಮಠಾಧೀಶರನ್ನು ನೋಡಬೇಕು ಅಂತ ಈ ಗುರುಗಳು ಬಂದಾಗ ಅವರು ಹೊಸ್ಲಾಗಿ ಬರ್ತಾ ಇದ್ದಂಗೆ ಇಲ್ಲಿ ಮಠಾಧೀಶ ಅಂತ ಹೇಳಿದ್ನಲ್ಲ, ಪೆದ್ದ ಶಿಷ್ಯ ಅಂತ ಹೇಳಿದ್ನಲ್ಲ, ಅವ್ರು ಕೂತಿದ್ರಂತೆ. ಆ ಗುರುಗಳನ್ನ ನೋಡ್ತಾ ಇದ್ದಂಗೆ ಅವನಿಗೆ ಗುರುತಿಡಿದಂತೆ, ನಮ್ಮ ಗುರುಗಳು ವಾಪಸ್ ಬಂದಿದ್ದಾರೆ ಅಂತೇಳಿ ಅವನು ಮೇಲ್ಗಡೆ ಕುರ್ಚಿಯಲ್ಲಿ ಕೂತಿದ್ದವನು ಓಡಿ ಬಂದು ಗುರುಗಳಿಗೆ ಕಾಲು ನಮಸ್ಕಾರ ಮಾಡೋರಂತೆ. ಗುರುಗಳಿಗೆ ಆಶ್ಚರ್ಯ, ಇದೇನಿದು ಈ ಮಠಾಧೀಶ ಡೈರೆಕ್ಟಾಗಿ ಬಂದು ನನಗೆ ನಮಸ್ಕಾರ ಮಾಡ್ತಾ ಇದ್ದಾರಲ್ಲ, ಯಾರಪ್ಪ ಇವರು ಅಂತ ಆಶ್ಚರ್ಯ ಆಯ್ತಂತೆ. ಕೇಳಿದ್ರಂತೆ, ಯಾರಪ್ಪ ನೀವು, ಏನು ಮಹಾನ್ ಸಂತರು ನೀವು, ಇಲ್ಲಿ ಒಂದು ದೊಡ್ಡ ಕ್ಷೇತ್ರನೇ ನಿರ್ಮಿಸಿದ್ದೀರಾ ಅಂತ. ಯಾಕೆಂದರೆ ಗುರುಗಳಿಗೆ ತಕ್ಷಣ ಗುರ್ತಿಡಿಯೋಕ್ಕಾಗಿಲ್ಲ, ಆತ ತನ್ನ ಪೆದ್ದ ಶಿಷ್ಯನೇ ಅಥವಾ ಮುಗ್ಧ ಶಿಷ್ಯ ಅಂತ ಗೊತ್ತಾಗಲಿಲ್ಲ. ಆಮೇಲೆ ಶಿಷ್ಯ ಹೇಳಿದ್ನಂತೆ, ಇಲ್ಲ ಗುರುಗಳೇ, ನೀವೊಂದು ದೇಶ ಪರ್ಯಟನೆಗೆ ಹೋಗ್ತಾ ಒಂದು ಕತ್ತೆ ಕೊಟ್ಟಿದ್ರಲ್ಲ, ಅದನ್ನು ನಂಗೆ ಕಾಪಾಡ್ಕೊಳಕ್ಕಾಗಲಿಲ್ಲ, ಅದನ್ನೇ ಸಮಾಧಿ ಮಾಡಿದಾಗ ಪೂಜೆ ಮಾಡ್ತಿದ್ದಾಗ ಇದೊಂದು ದೊಡ್ಡ ಕ್ಷೇತ್ರವಾಗಿ ಪರಿಣಾಮ ಆಯಿತು ಅಂತ. ಸೊ ಅಲ್ಲಿಗೆ ಅವರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಆ ಕಥೆನ ಮುಗಿಸ್ತಾರೆ. ಇಲ್ಲಿ ಮುಖ್ಯ ನಾವು ತಿಳ್ಕೊಬೇಕಾಗಿರೋದು ಅಂಶ ಏನಂದರೆ ನೋಡಿ, ಇನೋಸೆನ್ಸ್, ಪ್ಯೂರಿಟಿ ಆ್ಯಂಡ್ ಸಿನ್ಸಿಯಾರಿಟಿ. ಅವನಲ್ಲಿ ಇದ್ದಿದ್ದು ಮುಖ್ಯ ಏನಂದರೆ ಮುಗ್ಧತೆ, ಪರಿಶುದ್ಧತೆ ಮತ್ತು ಪ್ರಾಮಾಣಿಕತೆ. ಗುರುಗಳು ಏನು ಹೇಳಿದ್ರು ಅಷ್ಟೇ ಮಾಡ್ತಿದ್ದ.
ಬೇರೆ ಇನ್ಯಾವುದು ಜಾಸ್ತಿ ತಲೆ ಕೆಡ್ಸ್ಕೊತಿರ್ಲಿಲ್ಲ. ಅವನು ತನ್ನ ತರ್ಕ ಬುದ್ಧಿನ ಯೂಸ್ ಮಾಡ್ತಿರಲಿಲ್ಲ. ಸೊ ಯಾರೇ ಆಗಲಿ ಇದನ್ನೇ ನಮಗೆ ಬೇಕಾಗಿರೋದು, ಆಧ್ಯಾತ್ಮಿಕ ಜೀವನಕ್ಕೆ ಬೇಕಾಗಿರೋದು. ನಾವು ಈ 3 ಗುಣಗಳು ಇದ್ದರೆ ಏನು ಬೇಕಾದ್ರೂ ಪಡಿಬೋದು, ಸ್ವಲ್ಪ ನಿಧಾನ ಆಗ್ಬೋದು, ಆದರೆ ಎಲ್ಲ ನಾವು ಅಂದ್ಕೊಂಡಿದ್ದೆಲ್ಲ ಸಿಗುತ್ತೆ ಅನ್ನೋದಕ್ಕೆ ಇದೊಂದು ಕಥೆಯ ನಿದರ್ಶನ. ಇದನ್ನೇ ಮಾಸ್ತಿ ವೆಂಕಟೇಶ್ ಅವರ ಪುಸ್ತಕದಲ್ಲಿ ಇರೋಂಥ ಕತೆ. ಮುಗ್ಧತೆ, ಪರಿಶುದ್ಧತೆ ಮತ್ತು ಪ್ರಾಮಾಣಿಕತೆ ಇದಿದ್ದರೆ ಇದೇ ಬೇಕಾಗಿರೋದು ನಮಗೆ ಆಧ್ಯಾತ್ಮಿಕತೆಗೆ, ಸ್ಪಿರಿಚುವಲ್ ಲೈಫ್ಗೆ ಅನ್ನೋದು ನಾನು ಹೇಳೋಣ ಅಂದ್ಕೊಂಡೆ. ಇದೇ ರೀತಿ ಹೋದರೆ ಇನ್ನೊಂದು IPS ವರ್ಷನ್ ಅಂತ ಹೇಳ್ಬೇಕಂದ್ರೆ, ಪ್ರಾಣಾಯಾಮ ಯಾರ್ಯಾರು ಫಾಲೋ ಮಾಡ್ತಿರೋ ಅವ್ರಿಗೆ ಇದೆಲ್ಲ ಗೊತ್ತೇ ಇರುತ್ತೆ. ನೋಡಿ, ಈ ಚಿತ್ರದಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು 3 ಮುಖ್ಯ ನಾಡಿಗಳು. ನೀವು ಗೆಸ್ ಮಾಡಿ ನೋಡಿ. ಎಡನಾಡಿ ಅಂದರೆ ಇಡ ಅಲ್ವಾ, ಬಲನಾಡಿ ಅಂದರೆ ಪಿಂಗಳ, ಮಧ್ಯ ಇರೋ ನಾಡಿ ಸುಷುಮ್ನ. ನೋಡಿ, ಅಲ್ಲೂ ಅಷ್ಟೇ ಯಾವ ರೀತಿ ಹೊಂದಾಣಿಕೆ ಆಗುತ್ತೆ ನೋಡಿ. IPS ಅನ್ನೋದು ಇಡ, ಪಿಂಗಳ, ಸುಷುಮ್ನ. ನೀವು ಯಾವುದೇ ಪ್ರಾಣಾಯಾಮ ತರಗತಿಗೆ ಹೋದರೂ ಕೂಡ ಯೋಗ ಟೀಚರ್ಸ್ ಹೇಳ್ಕೊಡೋದು ಅಂತಾನೆ, ಉಸಿರಾಟನ ಕರೆಕ್ಟಾಗಿ ಇಡ ಮತ್ತು ಪಿಂಗಳ ಸುಷುಮ್ನದಲ್ಲಿ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಬೇಕು ಉಸಿರಾಟ ಅನ್ನೋದನ್ನೇ ಹೇಳ್ಕೊಡ್ತಾರೆ ನೋಡಿ. IPS ಅನ್ನೋದು ಕೂಡ ಕರೆಕ್ಟಾಗಿ ಅಲ್ಲಿ ಕೋಯಿನ್ಸೈಡ್ ಆಗುತ್ತೆ, ಇಡ, ಪಿಂಗಳ, ಸುಷುಮ್ನ. ಸೊ ಅದನ್ನು ನಾನು ಕನೆಕ್ಟ್ ಮಾಡಬೇಕು ಅಂತ ಅನಿಸ್ತು ಪ್ರಾಣಾಯಾಮ ಯೋಗ ಮಾಡೋವ್ರಿಗೆ. ಅದಕ್ಕೋಸ್ಕರ ಈ ವಿಷಯನ ಹಂಚ್ಕೊಳ್ಳೋಣ ಅಂತ ಅನಿಸ್ತು. ಆಮೇಲೆ ಇನ್ನೊಂದು ವಿಷಯ ಬರೋದಾದರೆ, IPS ಅನ್ನೋದು ಇದಿಷ್ಟೇ ಸಾಕೆ. ನಾವು ಕಲಿಯುಗದಲ್ಲಿರೋದ್ರಿಂದ, ಈ ಭೌತಿಕ ಪ್ರಪಂಚದಲ್ಲಿ ಇರೋದ್ರಿಂದ ಕೇವಲ ಧ್ಯಾನ, ಸತ್ಸಂಗ, ಸ್ವಾಧ್ಯಾಯ ಮಾಡ್ಕೊಂಡೇ ಇರ್ತೀವಿ ಅಂದರೆ ಜೀವನನೂ ಸಾಗಬೇಕಲ್ವಾ. ಸೊ ಅದಕ್ಕೋಸ್ಕರ ನಾವು ಏನು ಮಾಡಿ, ಕಲಿಯುಗದಲ್ಲಿ ಈ ಭೌತಿಕ ಪ್ರಪಂಚದಲ್ಲಿ ನಾವು ಉಳಿಬೇಕು ಮತ್ತು ಬೆಳಿಬೇಕಂದ್ರೂ ಕೂಡ ಇನ್ನೊಂದು IPS ಕೂಡ ನಮಗೆ ಬೇಕಾಗತ್ತೆ. ಅದೇನೆಂದರೆ ಇನ್ಸ್ಪಿರೇಷನ್, ಪರ್ಸ್ಪಿರೇಷನ್ ಆ್ಯಂಡ್ ಸರ್ವೀಸ್ ಅಂತ. ಅಂದರೆ ಪ್ರೇರಣೆ, ಇನ್ಸ್ಪಿರೇಷನ್, ಪ್ರೇರಣೆ ಎಲ್ಲಿಂದ ತೊಗೋಬೋದು? ನಾವು ನಮ್ಮ ಪತ್ರಿಜಿಯವ್ರು ಹೇಳ್ದಂಗೆ ಪ್ರೇರಣೆ ನಾವು ಈ 3ರಿಂದ ತೊಗೋಬೋದು. ಧ್ಯಾನ, ಸತ್ಸಂಗ, ಸ್ವಾಧ್ಯಾಯದಿಂದ ಇದಿಷ್ಟು ನಮ್ಗೆ ಇನ್ಸ್ಪಿರೇಷನ್ ಆಗಬೇಕು. ದಿನನಿತ್ಯ ನಾವು ಬೆಳಿಗ್ಗೆ ನಮ್ಮ ದಿನ ಸ್ಟಾರ್ಟ್ ಮಾಡಬೇಕಾದ್ರೆ ಇದಿಷ್ಟು ಪ್ರೇರಣೆ ಬೇಕೇ ಬೇಕು. ಪರ್ಸ್ಪಿರೇಷನ್ ಆ್ಯಂಡ್ ಸರ್ವೀಸ್. ಪರ್ಸ್ಪಿರೇಷನ್ ಅಂದರೆ ದುಡಿತ, ನಿರಂತರವಾಗಿ ಕೆಲಸ ಮಾಡಬೇಕು. ನಾವು ನಮ್ಮ ಕೆಲಸ ಏನಿದೆ, ನಿತ್ಯ ಕರ್ಮಗಳು ಅಥವಾ ನಮ್ಮ ಸಮಾಜಕ್ಕೆ ಆಗಲಿ ಅಥವಾ ನಮ್ಮ ದೇಶಕ್ಕೆ ಆಗಲಿ ಅಥವಾ ನಮ್ಮ ಕಂಪ್ನಿ, ಅದೆಲ್ಲ ನಾವು ಬಿಡೋಕ್ಕಾಗಲ್ಲ. ನಮ್ಮ ಕೆಲಸಗಳು ನಾವು ಕರೆಕ್ಟಾಗಿ ಮಾಡ್ತಾ ಇರಬೇಕು. ಅದು ಪರ್ಸ್ಪಿರೇಷನಲ್ಲಿ ಬರುತ್ತೆ. ಸರ್ವೀಸ್ ಅಂದರೆ ಸೇವೆ. ಸೊ ಸೇವೆಯನ್ನು ಕೂಡ ತುಂಬಾ ದೊಡ್ಡ ಧರ್ಮ ಅಂತ ಹೇಳ್ತೇವೆ ಅಲ್ವಾ. ಅದನ್ನು ಕೂಡ ಕಂಟಿನ್ಯೂಸ್ ಆಗಿ ನಾವು ನಿರಂತರವಾಗಿ ಮಾಡಬೇಕು. ಬಟ್ ಎಷ್ಟು ಮಾಡಬೇಕು ಅನ್ನೋದು ಇದು ನನ್ನ ಅನಿಸಿಕೆ. ಈ 20% ಇನ್ಸ್ಪಿರೇಷನ್ ಇದ್ದರೆ ಸಾಕು. ಸತ್ಸಂಗ, ಸ್ವಾಧ್ಯಾಯ ಮತ್ತು ಸಜ್ಜನ ಸಾಧನೆಗೆ ಧ್ಯಾನ ಅಂತ ಹೇಳ್ತೀವಲ್ಲ, 20% ಅದಷ್ಟು ಇದ್ದರೆ ಸಾಕು. ಇನ್ನು 80% ನಾವು ನಿರಂತರ ಸೇವೆ ಮತ್ತು ದುಡಿತ ಮಾಡ್ತಾ ಇರಬೇಕು. ಇಲ್ಲಾಂದರೆ ಹಗಲ್ಗನ್ಸು ಕಾಣ್ತಾ ಬರೀ ಕೇವಲ ನಾವು ಅದೇ ಧ್ಯಾನ ಮಾಡ್ಕೊಂಡಿರ್ತೀವಿ ಅನ್ನೋದು ಆಗಲ್ಲ. ಎಲ್ಲರೂ ಬುದ್ಧ ರೇಂಜಲ್ಲಿ ಮಾಡೋಗಿರಿದ್ರೆ ಪರವಾಗಿಲ್ಲ. ನಾವೆಲ್ಲರೂ ಇನ್ನೂ ಆ ಸ್ಟೇಟ್ಗೆ ಇನ್ನೂ ಹೋಗಿಲ್ಲ ಅಲ್ವಾ. ಸೊ ನಾವು ನಿರಂತರ ಸೇವೆ ದುಡಿತ ಮಾಡ್ಕೊಂಡಿರ್ಬೇಕು. 20% ಅಷ್ಟು ಇನ್ಸ್ಪಿರೇಷನ್ ಪ್ರೇರಣೆ ತೊಗೊಂಡ್ರೆ ಸಾಕು. ಮಿಕ್ಕಿದ 80% ಅಷ್ಟು ದುಡಿತ ಮತ್ತು ಸೇವೆ ನಿರಂತರವಾಗಿರಬೇಕು ಅನ್ನೋದು ನನ್ನ ಅನಿಸಿಕೆ. ಇದನ್ನೇ ನಮ್ಮ ಇಟಾಲಿಯನ್ ಎಕಾನಮಿಸ್ಟ್ ಒಬ್ಬರು ಇದ್ದಾರೆ, ಅವರು ಪ್ಯಾರೆಟೋ ಅಂತ. ಅವರು ಹೇಳಿರೋದು ಅಷ್ಟೇ, 80:20 ರೂಲ್ ಅಂತ. ನೋಡಿ, ಎಲ್ಲೂ ಅಷ್ಟೇ ನಾವು ಅಲ್ಲಿಂದ ಇಟಾಲಿಯನ್ ಎಕನಾಮಿಸ್ಟಿಂದ ಕಲಿಯೋದು ಬೇಕಾಗಿಲ್ಲ. ನಮ್ಮ ಚಾಣಕ್ಯ ಅಂತ ಅರ್ಥಶಾಸ್ತ್ರಜ್ಞರು ಕೂಡ ನಮ್ಮ ಭಾರತದಲ್ಲಿದ್ದರು. ಇಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ 80:20% ಅಂದರೆ, ಈಗ 80% ಆಫ್ ದಿ ವೆಲ್ತ್ ಲೈಸ್ ವಿತ್ 20% ಆಫ್ ದ ರಿಚ್ ಪೀಪಲ್ ಅಂತ ಹೇಳ್ತಾರೆ. ಅಂದರೆ 80% ಅಷ್ಟು ಶ್ರೀಮಂತನ ಕೇವಲ 20% ಸಿರಿವಂತರಲ್ಲಿ ಇದೆ ಅಂತ. ಅಂದರೆ ಅಷ್ಟರ ಮಟ್ಟಿಗೆ ಅವರ ವ್ಯಾಪಾರ ಅಥವಾ ಬಿಸ್ನೆಸ್ನ ಬೆಳೆಸಿದ್ದಾರೆ ಅಂತ. ಸೊ ನಾವು ಅಷ್ಟೇ ಕರೆಕ್ಟಾಗಿ 20% ನಾವು ಪ್ರೇರಣೆ ತೊಗೊಂಡು ಮಿಕ್ಕಿದ್ದು 80% ಅಷ್ಟು 24 ಅವರಲ್ಲಿ ನಾವು 5-6 ಅವರ್ ಧ್ಯಾನ, ಸಜ್ಜನ ಸಾಂಗತ್ಯ ಮತ್ತು ಸ್ವಾಧ್ಯಾಯ ಮೂಲಕ ಮಾಡಿ ಮಿಕ್ಕಿದ್ದು 16 ಅವರು ಅಥವಾ 16ರಿಂದ 18 ಅವರು ನಾವು ನಿರಂತರವಾಗಿ ದುಡಿತ ಮತ್ತು ಸೇವೆಯಲ್ಲಿದ್ದರೆ ತುಂಬ ಕೆಲಸಗಳು, ತುಂಬ ಸಮಾಜ ಸೇವೆ ಎಲ್ಲನೂ ನಾವು ಮಾಡ್ಬೋದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸೊ 80:20 ರೂಲ್ ಅನ್ನೋದು ನಾನು ಹೇಳೋಣ ಅಂತಿದ್ದೆ. ಅದನ್ನೇ ಇನ್ಸ್ಪಿರೇಷನ್, ಪರ್ಸ್ಪಿರೇಷನ್ ಅಂಡ್ ಸೇವೆ ಅಂತ ನನ್ನ ಅನಿಸಿಕೆ. ಸೊ ಇದಿಷ್ಟು ಕಾನ್ಸೆಪ್ಟು ನಾನು ನಿಮಗೆ ಹೇಳಬೇಕು ಅಂತ ಅನಿಸ್ತು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.